त्रैगुण्यवर्जितमजं विभुमाद्यदेशं देवमज्ञमरासवतीर्थवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये पर देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः प्रशान्तमनसं हीनं योगिनं सुखमुत्तमम् उपैति ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಅನ್ನುವ ಮಾತಿನ ಒಟ್ಟು ಭಾವವನ್ನ ಹೀಗೆ ಕಂಡೆವು. ಒಂದು ಕಡೆಗೆ ಸ್ಥಿರವಾಗಿ ನೆಲೆಗೊಂಡ ಮನಸ್ಸು ಯೋಗಿಗೆ ಮಿಗಿಲಿರದ ಸುಖವನ್ನ ಕೊಡುತ್ತೆ, ಕೊನೆ ಇಲ್ಲದ ಸುಖವನ್ನ ಕೊಡುತ್ತೆ. ಇದೇ ಕೊನೆ ಸುಖ. ಇದಕ್ಕಿಂತ ಮೇಲೆ ಇನ್ನೇನಾದ್ರೂ ಸಾಧನೆ ಮಾಡಿ ಹಠಯೋಗದಿಂದ ಇನ್ನೇನೋ ಮಾಡಿ ಮತ್ತೇನೋ ಕುಣಿದು ಕುಪ್ಪಳಿಸಿದರೂ ಕೂಡ ಅಂಥ ಸುಖವನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸುಖವನ್ನ ಯಾರು ಬ್ರಹ್ಮನಲ್ಲಿ ನೆಲೆಗೊಂಡಿರ್ತಾನೋ ಎಲ್ಲ ಮನೋದೋಷಗಳನ್ನ, ಅಂಧಕಾರದ ಎಲ್ಲ ಎಲ್ಲೆಗಳನ್ನೂ ದಾಟಿ ಬೆಳಕಿನ ಪುಂಜವಾಗಿರ್ತಾನೋ ಅವನು ಈ ಸುಖವನ್ನ ಹೊಂದುತ್ತಾನೆ ಅಂತ ಹೇಳಿದ್ರು. ಇಲ್ಲಿ ಒಂದೊಂದು ಶಬ್ದವನ್ನ ಬಳಸಿದ್ದು ಕೂಡ ಬ್ರಹ್ಮಭೂತಂ ಅನ್ನುವ ವಿಷಯದಲ್ಲಿ ಎಲ್ಲರೂ ಜಾರಿ ಬಿದ್ದದ್ದು. ಆಚಾರ್ಯರು ಹೇಳಿದ್ರು ಸುಲಭದಲ್ಲಿ ಅರ್ಥ ಆಗುವ ಶಬ್ದ ಅದು. ಬ್ರಹ್ಮಣಿ ಭೂತಂ ಬ್ರಹ್ಮಭೂತಂ. ಉದ್ವೇಗಗೊಳ್ಳದೆ ಸಮಾಧಾನ ಚಿತ್ತನಾಗಿರುವವ ವಿಷ್ಣುವೇ ಪರಮದೈವ. ದೇವಾನಾಂ ಪರಮಃ ವಿಷ್ಣುರ್ವೈ ದೇವಾನಾಂ ಪರಮಃ ಅಂತ ಎಚ್ಚರದಲ್ಲಿ ಇದ್ದ ಮನಸ್ಸುಳ್ಳವನಾಗಿ ರಜಸ್ಸು ತಮಸ್ಸುಗಳ ಪ್ರಭಾವದಿಂದ ಪಾರಾಗಿ, ಹೇಗೆ ಕಣ್ಣಿಗೆ ಧೂಳು ಕವಿದಾಗ ಎದುರುಗಡೆಯ ವಸ್ತು ಅಪ್ರಸ್ತುತವಾಗುತ್ತೋ ಅಥವಾ ಅವನಿಗೆ ಕಾಣಲಾರದ ದುಸ್ಥಿತಿಯನ್ನು ಒದಗಿಸುತ್ತೋ, ಹಾಗೆ ಈ ರಜಸ್ಸು ಮನಸ್ಸಿನ ಕಣ್ಣನ್ನ ಎಳಸು ಮಾಡಿಬಿಡುತ್ತೆ, ತುಂಬಾ ಅಸ್ಪಷ್ಟವಾಗತ್ತೆ ಅಥವಾ ಅಸಂಬದ್ಧವಾಗುತ್ತೆ. ಅಂತಹ ಧೂಳು ಕವಿಯದಂತೆ ಕಣ್ಣನ್ನ ಸ್ವಚ್ಛಗೊಳಿಸುವ ಸ್ಥಿತಿಯಲ್ಲಿ ತಮಸ್ಸಿನ ಕೊಳೆಯನ್ನ ತೊಳೆದುಕೊಂಡ ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳಿಸಿದ ಈ ಯೋಗಿಯನ್ನು, ಯೋಗ ಸಿದ್ಧನನ್ನು ಯಾರಿಗೂ ಸಿಗದ, ಎಲ್ಲರಿಗಿಂತಲೂ ಮಿಗಿಲಾದ ಸ್ವರೂಪಭೂತವಾದ ಆನಂದವು ಸೇರಿಕೊಳ್ಳುತ್ತೆ. ಇಂಥ ಯೋಗ ಸಿದ್ಧನಿಗೆ ಸುಖ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅವನೊಳಗೆ ಇರುವಂತಹ ಸುಖ ಅದು ತಾನಾಗಿ ಅವನಿಗೆ ತೆರೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಅವನು ಕಷ್ಟಪಡಬೇಕಾದ ಪ್ರಸಂಗವೂ ಬರಲ್ಲ. ಅನಾಯಾಸವಾಗಿ ಅವನ ಸಂಪತ್ತು ಅವನಿಗೆ ಮರಳಿ ಸಿಗುತ್ತೆ ಅಂತ ಕೃಷ್ಣ ಈ ಸಾಲಿನಲ್ಲಿ ಹೇಳಿದ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯುಂಜನ್, ಅದಕ್ಕೆ ಆಚಾರ್ಯರದು ಒಂದೇ ಮಾತು, ಏವಂ ಯುಂಜನ್. ಏವಂ ಯುಂಜನ್ ಅಂದ್ರೆ ಹಿಂದೆ ಹೇಳಿದ ರೀತಿಯಲ್ಲಿ ಪ್ರಶಾಂತ ಮನಸ್ಕನಾಗಿ, ಶಾಂತರಜಸ್ಕನಾಗಿ, ಬ್ರಹ್ಮಭೂತನಾಗಿ, ಅಕಲ್ಮಶನಾಗಿ ಯಾರು ಯೋಗವನ್ನ ಹೊಂದಿದ್ದಾನೋ, ಬ್ರಹ್ಮಭೂತ ಸ್ಥಿತಿಯನ್ನ ಹೊಂದಿದ್ದಾನೋ ಅವನು ಎಂಥ ಸುಖವನ್ನ ಅನುಭವಿಸ್ತಾನೆ ಅನ್ನೋದನ್ನೇ ಇನ್ನೊಂದು ರೀತಿಯಲ್ಲಿ ಇಲ್ಲಿ ನೀವು ಗಮನಿಸಿದ್ರೆ ಆಚಾರ್ಯರ ಮಾತಿರುವುದಿಷ್ಟೇ. ಪೂರ್ವ ಶ್ಲೋಕವನ್ನ ಮತ್ತೆ ಬಿಡಿಸಿ ಹೇಳ್ತಾ ಇದ್ದಾರೆ. ಏವಂ ಯುಂಜನ್. ನೀವು ಅದರ ಶ್ಲೋಕವನ್ನ ಗಮನಿಸಿ, ಯುಂಜನ್ ಏವಂ ಅಂತಿದೆ. ಅಂದ್ರೆ ಆ ಶ್ಲೋಕ ಆಗ್ಬೇಕಾದದ್ದು ಏವಂ ಯುಂಜನ್ ಅಂತ. ಅದು ಪ್ರತೀಕ ಗ್ರಹಣ ಮಾಡಿದ ಕ್ರಮದಲ್ಲೇ ಪಾಠದಲ್ಲಿ ನಾವೀಗ ಬದಲಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆಚಾರ್ಯರು ಏವಂ ಯುಂಜನ್ ಅಂತ ಹಾಕಿದ್ದಾರೆ.
ಶ್ಲೋಕದಲ್ಲಿ ಯುಂಜನ್ನೇವಂ ಅಂತಿದೆ. ಅವರು ಈ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಮಾಡಲಿಲ್ಲ, ಪೂರ್ವ ಶ್ಲೋಕವನ್ನೇ ಇನ್ನಷ್ಟು ವಿಸ್ತಾರವಾಗಿ ಅದೇ ಆ ಶ್ಲೋಕದಲ್ಲಿರುವ ವಿಷಯವನ್ನೇ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪ್ರಪಂಚಯತಿಯಿಂದ ಸ್ವಲ್ಪ ತಿಳಿ ಇನ್ನೂ ಬಿಡಿಸಿ ಅದನ್ನ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಗೀಗ ಪಾಠ ಏನಾಗ್ಬೇಕು ಅಂದ್ರೆ, ಯುಂಜನ್ ಏವಂ ಅಲ್ಲ, ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶ ಅಂತ ನಾವು ನಮ್ಮ ಶ್ಲೋಕದ ಪಾಠವನ್ನು ತಿದ್ದಿಕೊಳ್ಬೇಕು. ಅಂದ್ರೆ ಈಗ ಅದು ವ್ಯಾಖ್ಯಾನದಿಂದ ಅರ್ಥ ಆಗುತ್ತೆ, ಇದು ಮೂಲ ಶ್ಲೋಕ ಇದ್ದ ಬಗ್ಗೆ ಹೀಗೆ, ಆಮೇಲೆ ಪಾಠಾಂತರದಿಂದ ಬದಲಾಗಿದೆ ಅಂತ ಗೊತ್ತಾಗುತ್ತೆ. ಸರಿ, ಏನ್ ಹೇಳಿಕ್ ಹೊರಟಿದ್ದಾನೆ ಕೃಷ್ಣ? ಅದೇ ಶ್ಲೋಕದಿಂದ ಹಿಂದೆ ಹೇಳಿದ್ರಲ್ಲೇ ಇನ್ನಷ್ಟು ಬಿಡಿಸಿಕೊಂಡು ಹೇಳಿದ್ದಾನೆ. ರಾಮಾನುಜಾಚಾರ್ಯರು ಕೂಡ ಏವಂ ಯುಂಜನ್ ಅನ್ನುವ ಶ್ಲೋಕಕ್ಕೆ ಏವಂ ಯುಂಜನ್ ಅಂತಾನೆ ಶ್ಲೋಕದ ಪ್ರತೀಕ ತೆಗೆದುಕೊಂಡು ವ್ಯಾಖ್ಯಾನ ಮಾಡಿರುವುದರಿಂದ ನಮಗೆ ಇನ್ನಷ್ಟು ಬೇರೆಯವರು ಈ ಪಾಠವನ್ನು ಪರಿಗ್ರಹಿಸಿದ್ದಾರೆ ಅಂತ ಧೈರ್ಯ. ಏವಂ ಅಂದ್ರೆ ಏನು? ಹಿಂದೆ ಹೇಳಿದ ಹಾಗೆ, ಅಂದ್ರೆ ಸಮಾಧಿ ಸ್ಥಿತಿಯನ್ನ ಬಿಡಿಸುವುದಕ್ಕೋಸ್ಕರನೇ ಈ ಅಧ್ಯಾಯ ಹೊರಟದ್ದು. ಯಾಕೆಂದ್ರೆ ಯೋಗಿ ಯುಂಜೀತ ಸತತಂ ಯುಕ್ತ ಆಸೀತ ಮತ್ಪರಃ ಅನ್ನುವ ಎಲ್ಲ ಸಾಲುಗಳಲ್ಲಿ ಯೋಗದ ಸಮಾಧಿ ಸ್ಥಿತಿಯನ್ನ, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ತತ್ರೈಕಾಗ್ರಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಏವಮಾತ್ಮಾನಂ ಸದಾ ಯುಂಜನ್. ಎಲ್ಲ ಕಡೆಯಲ್ಲೂ ಈ ಸಮಾಧಿಯ ಸ್ಥಿತಿಗೆ ತಲುಪುವುದಕ್ಕೆ ಬೇಕಿರುವಂತಹ ಯೋಗದ ಸಿದ್ಧಿಯನ್ನ ಪರಿಚಯಿಸುವುದಕ್ಕೋಸ್ಕರ 6ನೆಯ ಅಧ್ಯಾಯ ಪ್ರಥಮ ಷಟ್ಕದ ಕೊನೆಯ ಭಾಗವು ಈ ವಿವರವನ್ನೇ ನೀಡ್ಲಿಕ್ಕೆ ಹೊರಟಿದೆ. ಆದ್ರಿಂದಾಗಿ ಇದು ಅಕಲ್ಮಷಂ ಶಾಂತರಜಸಂ ಅಂತ ಏನ್ ಹೇಳಿದ್ರು, ಬ್ರಹ್ಮ ಸಾಕ್ಷಾತ್ಕಾರದಿಂದ ಅವನ ಪ್ರಾರಬ್ಧ ಹೋಗುದಿಲ್ಲ, ಪ್ರಾರಬ್ಧ ಬಿಟ್ಟು ಉಳಿದದ್ದೆಲ್ಲ ದೂರ ಆಗ್ತಾ ಹೋಗುತ್ತೆ. ಹಾಗೆ ದೂರ ಆಗುವ ವಿಷಯವನ್ನ ವಿಗತ ಕಲ್ಮಷಃ ಅಂತ ಇಲ್ಲಿ ಬಿಡಿಸಿದ್ರು. ಹಿಂದೆ ಅಕಲ್ಮಷಂ ಶಾಂತರಜಸಂ ಅಂತ ಏನ್ ಹೇಳಿದ್ರು, ಅದನ್ನ ಇಲ್ಲಿ ವಿಗತ ಕಲ್ಮಷಃ ವಿಶೇಷವಾಗಿ ಅನ್ನೋದೊಂದು ಸೇರಿಸಿದ್ರು ಜೊತೆಗೆ. ಅಂದ್ರೆ ಮತ್ತೆ ಮರಳಿ ಅದೇ ವೀಕ್ನೆಸ್ಸು ಅವನನ್ನ ಕಾಡದಂತೆ. ಯಾಕೆಂದ್ರೆ ಒಂದ್ ಸರ್ತಿ ಅದು ಹೋದ್ರೂ ಕೂಡ ಅದು ಮತ್ತೆ ಇನ್ನೊಂದು ಸರ್ತಿ ನಮ್ಮನ್ನ ಬೆದರಿಸುವಂತಹ ಸಾಧ್ಯತೆಗಳಿರ್ತವೆ. ನಮಗೆ ಇಷ್ಟ ಇಲ್ಲದೆ ಇದ್ರೂ ಒತ್ತಾಯಪೂರ್ವಕವಾಗಿ ನಮ್ಮನ್ನ ಆ ಒತ್ತಡ ಸಿಲುಕಿಸಿ ಹಾಕುತ್ತೆ. ಅಂತಹ ಈ ದುಸ್ಥಿತಿಯಿಂದ ಮನುಷ್ಯನಿಗೆ ಪಾರಾಗುವುದಕ್ಕೆ ಸಿಕ್ಕಿದ ಅವಕಾಶ ಅದು ಸಮಾಧಿ. ಆದ್ರಿಂದಾಗಿ ವಿಗತ ಕಲ್ಮಷಃ. ಕಲ್ಮ ಅನ್ನೋದು ಕರ್ಮ ಅನ್ನೋದರ ಪರ್ಯಾಯ ಪದ ಅನ್ನುವ ಹಾಗೆ. ಯಾಕಂದ್ರೆ ರ ಹೇಳಲಿಕ್ಕೆ ಬರದೇ ಇದ್ದಲ್ಲಿ ಲ ಹೇಳಲಿಕ್ಕೆ ಆಗುವ ಪ್ರಸಂಗ ಬಂದಾಗ ಏನಾಗುತ್ತೆ ಅನ್ನೋದನ್ನ ಅದು ಹೇಳ್ತಾ ಇದೆ. ಆದ್ರಿಂದಾಗಿ ಭಗವಂತನ ಎಚ್ಚರವನ್ನ ಹೊಂದುವುದಕ್ಕೆ ಈ ಕಲ್ಮವೇ ಅಡ್ಡ. ಕಲ್ಮಶ ಅದು ಕೊಳೆ ಅಂತ ಅರ್ಥ. ಇನ್ನು ನಮ್ಮ ಕರ್ಮದಿಂದ ಉಂಟಾದ ವೀಕ್ನೆಸ್ ಅದು ಹೋಗ್ಬೇಕು. ಉತ್ತಮ ಸುಖ ಅಂತ ಬಿಡಿಸಿ ಬಿಡಿಸಿ ಹೇಳಿದ್ರು. ಅತ್ಯಂತಂ ಸುಖಮಶ್ನುತೆ ಅಂತ ಹಿಂದೆ ಹೇಳಿದ್ರು. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಸುಖಮಾತ್ಯಂತಿಕಂ ಯತ್ತತ್ ಅಂತ ಹಿಂದೆ ಬಂದಿತ್ತು. ಈಗ ಅತ್ಯಂತಂ ಸುಖಮಶ್ನುತೆ ಎನ್ನುವ ಪದದ ಮೂಲಕ ಸುಖದ ತುದಿಯನ್ನ ವಿವರಿಸ್ತಾ ಇದ್ದಾರೆ. ಅಂದ್ರೆ ಈ ಸುಖದ ತುದಿಯನ್ನು ವಿವರಿಸುವುದು ಅಂತಂದ್ರೆ ನಮ್ಗೆ ಇದನ್ನ ಎಷ್ಟು ಹೇಳಿದ್ರು ಒಂದು ರೀತಿ ಅಪೂರ್ಣವೇ ಆಗುತ್ತೆ. ಯಾಕಂದ್ರೆ ನಮ್ಗೆ ಅದರ ಅನುಭವವೇ ಇಲ್ಲ. ಆದ್ರಿಂದಾಗಿ
ಆದ್ರೆ ನಿಜವಾಗಿ ಸುಖ ಅನ್ನುವ ಶಬ್ದವು ಕೂಡ ಈ ವಿವರಣೆಯನ್ನು ಒಪ್ಪುತ್ತೆ. ದುಃಖ ಅನ್ನುವಲ್ಲಿ ದುಹು ಮತ್ತೆ ಖಂ ಎರಡೂ ಇದೆ. ದುಃಖ ಮತ್ತೆ ಸುಖ ಎರಡು ಒಟ್ಟಿಗಿದೆ. ಆದ್ರೆ ಸುಖ ಅನ್ನುವಲ್ಲಿ ಶೋಭನಂ ಸುಖಂ, ಸುಖ ಅನ್ನುವಲ್ಲಿ ಪರಿಪೂರ್ಣವಾದ ಸುಖ ಅಂತ, ಮರೆಯಲಾರದ ಸುಖ ಅಂತ. ಈ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಸುಖ ಪಡಿತಾನೆ ಅಂತ ಹೇಳುವಾಗ ಮೇಲ್ನೋಟದ ಅರ್ಥದಲ್ಲಿ ಹೇಳುದು. ಆದ್ರೆ ಶಬ್ದದ ಆಂತರಕ್ಕೆ ಹೋದ್ರೆ ಅದು ಪರಿಪೂರ್ಣವಾದ ಸುಖವನ್ನ ಹೇಳಿದ್ದು. ಅಶ್ನುತೆ ಅನ್ನುವ ಶಬ್ದದಿಂದ ತನ್ನೊಳಗೆ ತಾನೇ ಉಂಟಾನೆ ಅಂತ ಪರಸ್ಮೈಪದ ಹೇಳಿದ್ರೆ ಹೊರಗಿನಿಂದ ಬರುವ ಸುಖ, ಇನ್ನೊಂದು ವಸ್ತುವನ್ನ ಆಧರಿಸಿ ಬಂದ ಸುಖ. ಇಲ್ಲಿ ಅಶ್ನುತೆ ಅಂತ ಆತ್ಮನೇ ಪದ ಇರುವುದ್ರಿಂದ ಅವನದ್ದನ್ನೇ ಅವನು ಉಂಟಾನೆ ಅಂತ, ಅವನಿಗೋಸ್ಕರನೇ ಅವನು ಉಂಟಾನೆ ಅನ್ನುದ್ರೆ, ಅವನಿಗೋಸ್ಕರ ಉಣೋದು ಅಂದ್ರೆ ಅದು ಅವನದ್ದೇ ಅದು, ಆದ್ರಿಂದಾಗ ಅವನೇ ಉಣ್ಬೇಕು, ಅದನ್ನ ಬೇರೆಯವರು ಉಣ್ಲಿಕ್ಕೆ ಆಗುದಿಲ್ಲ. ಅವನ ಆಂತರವನ್ನೇ ಅವನು ಅನುಭವಿಸುವುದು ಅಂತ ಆದ್ರಿಂದ ಅಶ್ನುತೆ ಅನ್ನುವ ಪ್ರಯೋಗ ಆಯ್ತು. ಅಂದ್ರೆ ಸಾಮಾನ್ಯ ಅಶ್ನಾತಿ ಅಂತ ಇದೆ, ಅಶ್ನುತೆ ಅಂತ ಪ್ರಯೋಗ ಮಾಡಿದ್ದನ್ನ ವ್ಯಾಕರಣವನ್ನ ಮೀರಿ ಕೃಷ್ಣ ಸಾಧಕನ ಒಳ ಪ್ರಪಂಚವನ್ನು ಬಿಡಿಸುವಾಗ ಪರ ನಿಯಮಗಳನ್ನ ಪಕ್ಕಕ್ಕಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನು ಶೂ ಸಂಘಾತೆ ಅಂತ ಆಗುವ ಒಂದು ಧಾತು ಇರುವುದರಿಂದ ಒಟ್ಟೈಸಿ ಏನಿದೆಯೋ ಅದರ ಸಮಗ್ರ ಚಿತ್ರಣವನ್ನ, ಸಮಗ್ರ ಸುಖವನ್ನ ಆತ ಅನುಭವಿಸ್ತಾನೆ ಅಂತ ಹೇಳಲಿಕ್ಕೆ ಈ ಧಾತುವಿನ ಪ್ರಯೋಗ ಇಲ್ಲಾಗಿದೆ. ಅಂದ್ರೆ ನಿದ್ರೆಯಲ್ಲಿ ಏನ್ ಸುಖ ಇದೆ ಅದು ಮೋಕ್ಷ ಸುಖ ಅಲ್ಲ. ಮೋಕ್ಷ ಸುಖದ ಒಂದು ಸಣ್ಣ ಪರಿಚಯ. ಯಾಕೆಂದ್ರೆ ಅಲ್ಲಿ ಅವನು ಸುಖ ಸಿಗ್ತಾ ಇರೋದ್ರ ಎಚ್ಚರವೇ ಇಲ್ಲ. ಎಲ್ಲಾ ತರದ ಸುಖಗಳ ಸಂಘಾತ ಮೋಕ್ಷ. ಯಾವ ಇಂದ್ರಿಯದ ಸುಖದಲ್ಲೂ ಅಲ್ಲಿ ಕೊರತೆ ಇರುವುದಿಲ್ಲ. ಮತ್ತೆ ಎಲ್ಲಾ ಇಂದ್ರಿಯಗಳಿಗೆ ಪರಿಪೂರ್ಣವಾದ ಸುಖ ಒಟ್ಟಿಗೆ ಸಿಗ್ತಾ ಇರುತ್ತೆ. ಅದನ್ನು ಬಿಡಿಸಿ ಹೇಳುವುದೇ ಕಷ್ಟ, ಅದು ಹೇಗೆ ಸುಖ ಅಂತ. ಯಾಕಂದ್ರೆ ನಮ್ಗೆ ಯಾರಿಗೂ ಪದಗಳಿಂದ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೂ ಒಂದು ವೇಳೆ ಅದು ಹೇಗೆ ಅಂತ ನಾವು ಹೃದಯದಲ್ಲಿ ಭಾವಿಸ್ಲಿಕ್ಕೂ ಸಾಧ್ಯ ಆಗುದಿಲ್ಲ. ಅಂತಹ ವಿಶಿಷ್ಟವಾದ ಹಿಗ್ಗ ಮುಗ್ಗ ನುಗ್ಗಿ ನುಗ್ಗಿ ಬರುವ ಸುಖ ಅಂತ ಸುಮ್ಮನೆ ಒಂದು ಸುಖದ ಪ್ರವಾಹವನ್ನ, ಒತ್ತಿ ಬರುವ ಪ್ರವಾಹವನ್ನ ಹೇಳಿದಂತೆ ಹೇಳಬೇಕಷ್ಟೆ. ಅದ್ಭುತವಾದ ಅನುಭವ, ಪರಮಾನಂದದ ಕಡಲು. ನಮ್ಗೆನೇ ಈ ಕಡಲಿನಲ್ಲಿ ನಮ್ಮನ್ನು ನಾವು ಸಾವರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಷ್ಟು ಸುಖ ನಮಗೆ ಸಿಗುತ್ತೆ ಅಂದ್ರೆ ನಾವು ಒಂದು ಸಣ್ಣ ಕಣ ಇಡೀ ಪ್ರಪಂಚದ ವಿಷಯದಲ್ಲಿ. ಇದು ಪರಮಾತ್ಮನಲ್ಲಿ ಅಗಾಧವಾದ ಸುಖ. ಹಾಗಾದ್ರೆ ಅವನ ಸ್ವರೂಪಾನಂದಭೂತವಾದ ಸುಖವನ್ನ ನಾವು ಹೇಗೆ ವರ್ಣಿಸ್ಲಿಕ್ಕೆ ಸಾಧ್ಯ? ನಮ್ಗಾಗೋ ಸುಖನೇ ಪೂರ್ತಿ ಅರ್ಥ ಆಗಲ್ಲ, ಯಾಕಂದ್ರೆ ಇದೆಲ್ಲ ಆವರಕಗಳು ತುಂಬಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ. ಆದ್ರಿಂದಾಗಿ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ, ಅಂದ್ರೆ ಜೀವದಲ್ಲೂ ಕೂಡ ಅದರ ಸಾತ್ವಿಕತೆಯ ನೆಲೆಯಲ್ಲಿ ಅದರ ಪೂರ್ಣ ಸುಖವನ್ನ ಅದು ಹೊಂದುವುದು ಅಂದ್ರೆ ಅದಕ್ಕಿಂತ ಹೆಚ್ಚಿನದ್ದು ಮತ್ತೆ ಬೇಕು ಅಂತ ಅದಕ್ಕೆ ಅನ್ಸುದೇ ಇಲ್ಲ. ಅದರ ಪರಿಮಾಣ ಬೇರೆ ಬೇರೆ ಇರಬಹುದು, ಪ್ರಮಾಣ ಹೆಚ್ಚು ಕಮ್ಮಿ ಇರಬಹುದು, ಆದ್ರೆ ಅದಕ್ಕೆ ತೃಪ್ತಿ ಅನ್ನುವುದು ಪರಿಪೂರ್ಣವೇ ಆಗಿರುತ್ತೆ. ಅದರ ಮೇಲೆ ಮತ್ತೆ ಬೇರೆದ್ರಿಂದ ಅದಕ್ಕಿಂತ ಹೆಚ್ಚಿನ ಸುಖವನ್ನ ಕೊಟ್ಟರು ಕೂಡ ಆ ತೃಪ್ತಿಯ ಮೇಲೆ ಮತ್ತೆ ಅದು ಬೇಕು ಅಂತಾನೆ ಅನ್ಸೋದಿಲ್ಲ. ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಅನ್ನುವ ಶಬ್ದ ಬಂತು. ಇನ್ನೂ ಒಂದು ವಿಶೇಷವಾದ ಶಬ್ದವನ್ನು ಅವರು ಬಳಸಿದ್ದು ಸಂಸ್ಪರ್ಶಂ ಅಂತ. ಬ್ರಹ್ಮ ಸಂಸ್ಪರ್ಶಂ, ಬರೀ ಸ್ಪರ್ಶ ಅಲ್ಲ, ಸಂಸ್ಪರ್ಶ, ಸಾಕ್ಷಾತ್ತಾಗಿ ಭಗವಂತನ ಸ್ಪರ್ಶದಿಂದ ಉಂಟಾಗುವ ಸುಖ. ಅದು ಲೋಕದ ಸುಖದ ಹಾಗೆ ಅಲ್ಲ. ಅತ್ಯಂತಂ ಸುಖಮಶ್ನುತೆ, ಅತ್ಯಂತ ಅದ್ಭುತವಾದ ಸುಖವನ್ನ ಅದು ಒದಗಿಸಿಕೊಡುತ್ತೆ ಅಂತ. ಹಾಗಾಗಿ ಭಗವಂತನ ಕೈ ನಮ್ಮ ಬೆನ್ನನ್ನು ತಟ್ಟಿದ ಹಾಗೆಯೋ ಅಥವಾ ಕಿವಿಯಲ್ಲಿ ಬಂದು ಮಾತಾಡಿದ ಹಾಗೆಯೋ ಅಥವಾ ಏನೋ ಹಣ್ಣು ಕೊಟ್ಟು ಇದನ್ನು ತಿನ್ನು ಅಂತ ಭಗವಂತ ಕೊಟ್ಟದ್ರಿಂದ ಅವನನ್ನೇ ನಾವು
ರಸವಾಗಿ ಅನುಭವಿಸಿದ ಹಾಗೆಯೋ ಏನೋ ಒಂದು ಆನಂದದ ತುತ್ತ ತುದಿಯ ಸ್ಥಿತಿಯನ್ನ ಆತ ಆ ಸಂಸ್ಪರ್ಶದಲ್ಲಿ ಹೊಂದುತ್ತಾನೆ. ಇಲ್ಲೆಲ್ಲ ಕಲಸು ಮೇಲೋಗರ ಸುಖ. ಇಲ್ಲಿ ಒಂದನ್ನು ನಾವು ಪರಿಪೂರ್ಣವಾಗಿ ಇಲ್ಲಿ ತನಕ ಕಂಡಿಲ್ಲ. ಭಗವಂತ ಆ- ಅರಳಿದ ಕಂಗಳವನಾಗಿ ಹೃದಯ ಅಂಗಳದಲ್ಲಿ ಮಂಗಳ ಸ್ವರೂಪನಾಗಿ ನಿಂತಿದ್ದಾನೆ. ಬಿಂಬರೂಪನಾದ ಭಗವಂತನ ಸ್ಪರ್ಶ ಆದಾಗ ಅದು ಸಂಸ್ಪರ್ಶ. ಆ ರೀತಿಯಾದ ಸ್ಪರ್ಶಕ್ಕೆ ನೀವು ಪ್ರತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ವಿಷಯ ಸ್ಪರ್ಶದಿಂದ ಆಗುವಂಥದ್ದು ಸ್ಪರ್ಶ, ವಿಷಯದಿಂದ ಉಂಟಾಗುವ ಸುಖಕ್ಕೆ ಕಾರಣವಾದದ್ದು ಸ್ಪರ್ಶ. ಆದ್ರೆ ಭಗವಂತನನ್ನು ಕಂಡು ಅನುಭವಿಸ್ಲಿಕ್ಕೆ ಬೇಕಾದಾಗ ಆಗುವ ಸ್ಪರ್ಶ ಸಂಸ್ಪರ್ಶ. ಅಲ್ಲಿ ದಿವ್ಯವಾದ ನಾದವನ್ನ ಕೇಳಬಹುದು, ದಿವ್ಯವಾದ ಗಂಧವನ್ನ ಅನುಭವಿಸಬಹುದು, ದಿವ್ಯವಾದ ಸ್ಪರ್ಶವನ್ನ ಅನುಭವಿಸಬಹುದು. ಹೀಗೆ ಎಲ್ಲ ಒಂದೊಂದು ರೀತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಅವನಿಗೆ ಅದರ ಕಡೆಗೆ ಒಲವು ಬರ್ಲಿಕ್ಕೋಸ್ಕರ ಮತ್ತೆಂದೂ ಕೂಡ ಜಗತ್ತಿನ ಭೋಗ ಭಾಗ್ಯಗಳಿಗೆ ಮನಸ್ಸೇ ಕೊಡದ ರೀತಿಯಲ್ಲಿ ಗಟ್ಟಿಯಾಗಿ ತನ್ನ ಅನುಭವವನ್ನ ಆತನಿಗೆ ಕೊಡುವ ದೃಷ್ಟಿಯಿಂದ ಈ ಸಂಸ್ಪರ್ಶ ಉಂಟಾಗುತ್ತೆ. ಅದೇ ಅತ್ಯಂತಂ ಸುಖಮಶ್ನುತೆ. ಹೀಗೆ ಹಿಂದೆ ಹೇಳಿದ ರೀತಿಯಲ್ಲಿ ಸ್ವರೂಪಭೂತವಾದಂತಹ ಮನಸ್ಸನ್ನು ಸದಾ ನಿರಂತರವಾಗಿ ಯುಂಜನ್ ಭಗವಂತನಲ್ಲಿ ನೆಲೆಗೊಳಿಸಿ ಯೋಗಿ ಸಮಾಧಿಯಲ್ಲಿರುವವನು ವಿಗತ ಕಲ್ಮಶಃ ಬಗೆಯೊಳಗಿನ ಎಲ್ಲ ಬೇಗೆಗಳನ್ನ, ನೋವುಗಳನ್ನ, ವಿಕೃತಿಗಳನ್ನ ಕಳೆದುಕೊಂಡು ಸುಖೇನ ಅನ್ನೋದು ತುಂಬಾ ಚಂದದ ಶಬ್ದ. ಸುಖಕ್ಕೆ ಇನ ಅಂದ್ರೆ ಸ್ವಾಮಿ, ಸುಖೇನ ಅಂದ್ರೆ ಎಲ್ಲ ಸುಖಗಳಿಗೆ ಒಡೆಯನಾದ ಬ್ರಹ್ಮ ಭಗವಂತನ ಸಂಸ್ಪರ್ಶ, ಸಾಕ್ಷಾತ್ ಸಂಬಂಧದಿಂದ ಬರುವ ಆನಂದವನ್ನು ನೀಡುವ ಅತ್ಯಂತಂ ಕೊನೆಯಿಲ್ಲದ ಸುಖಂ ಸ್ವರೂಪಭೂತವಾದ ಆನಂದವನ್ನು ಸುಖೇನ, ಮತ್ತೊಮ್ಮೆ ಸುಖೇನ ಅಂತಂದ್ರೆ ಅನಾಯಾಸವಾಗಿ ಅಶ್ನುತೆ ಅನುಭವಿಸುತ್ತಾನೆ. ಅಲ್ಲಿಗೆ 28ನೆಯ ಶ್ಲೋಕದ ಭಾವ ನಾವು ಯಥಾಶಕ್ತಿ ನೋಡಿದ ಹಾಗಾಯಿತು. ಮುಂದಿನ ಶ್ಲೋಕ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಎಲ್ಲ ಜೀವಿಗಳಲ್ಲೂ, ಎಲ್ಲ ಭೂತ ಪ್ರಪಂಚದಲ್ಲೂ, ಜೀವಜಾತಗಳಲ್ಲೂ ಸ್ಥ ಅಂದ್ರೆ ನಿಲ್ಲುವುದು, ಸೇರುವುದು, ಅದರಲ್ಲಿ ಒಳಗೊಂಡಿರುವುದು ಅಂತ ಅರ್ಥ. ಸರ್ವಭೂತಗಳಲ್ಲೂ ನೆಲೆಸಿದ ಪರಮಾತ್ಮನನ್ನು, ಸರ್ವಭೂತಸ್ಥಂ ಆತ್ಮಾನಂ, ಆತ್ಮ ಅಂದ್ರೆ ಪರಮಾತ್ಮ, ಆತ್ಮ ಅಂತರ್ಯಾಮಿ ಅಮೃತ. ಹಾಗಾಗಿ ಸರ್ವಭೂತಗಳಿಗೆ ಸಂಬಂಧಪಟ್ಟು ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ಆತ್ಮಾನಂ ಪರಮಾತ್ಮನನ್ನು, ಸರ್ವಭೂತಾನಿ ಚ ಆತ್ಮನಿ ಎಲ್ಲ ಜೀವಿಗಳನ್ನು ಕೂಡ ತನ್ನಲ್ಲಿ ಕಾಣುವವನು. ಧ್ಯಾನ ಯೋಗದಲ್ಲಿ ಅವನಿಗೆ ಇಡೀ ಪ್ರಪಂಚವನ್ನ ಅನುಸಂಧಾನ ಮಾಡುವಾಗ ಎಲ್ಲದರೊಳಗೆ ಭಗವಂತ ಇದ್ದಾನೆ, ಎಲ್ಲವೂ ಭಗವಂತನ ಒಳಗೆ ಇದೆ. ಇದು ಎರಡು ಮುಖಗಳನ್ನು ಅವನು ಒಟ್ಟಿಗೆ ಚಿಂತಿಸಬೇಕು. ಅದು ಧ್ಯಾನದ ನಿಜವಾದ ಸಿದ್ಧಿ. ಅದನ್ನೇ ಇಲ್ಲಿ ಹೇಳಿದ್ದು. ಸರ್ವಭೂತಸ್ಥಂ ಆತ್ಮಾನು, ಆತ್ಮನಿ ಸರ್ವಭೂತಾನಿ. ಆತ್ಮನಿ ಅಂದ್ರೆ ಪರಮಾತ್ಮನಿ, ತನ್ನೊಳಗೆ ಇರುವ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸರ್ವಭೂತಗಳು ಇವೆ. ಸರ್ವಭೂತಗಳ ಒಳಗೆ ತನ್ನಲ್ಲಿ ಅಂತರ್ಯಾಮಿಯಾದವನೇ ಅಂತರ್ಯಾಮಿಯಾಗಿ ಇದ್ದಾನೆ. ಇದು ಸ್ವಾರಸ್ಯ. ತುಂಬಾ ಕಷ್ಟ, ಆದ್ರೆ ಕನಿಷ್ಠ ಪಕ್ಷ ಅಂತರ ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನೋದನ್ನೇ ಇಲ್ಲಿ ಇನ್ನೊಂದು ಮುಖದಲ್ಲಿ ಬಿಡಿಸಿ ಹೇಳಿದ್ದು.
ಯಾರು ಹೀಗೆ ನಿರಂತರವಾಗಿ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಈಕ್ಷತೆ, ಯಾರು ಹೀಗೆ ಕಾಣ್ತಾನೋ ಅವನು ಸಮದರ್ಶನನಾಗಿ ಸಮಗ್ರ ದರ್ಶನವನ್ನ ಮಾಡುತ್ತಾನೆ. ಧ್ಯಾನ ಯೋಗದಲ್ಲಿ ಅವನನ್ನೇ, ಅಂತರ್ಯಾಮಿಯಾದ ಭಗವಂತನನ್ನೇ ಅವನು ಕಾಣ್ತಾನೆ. ಹೇಗೆ ಕಾಣ್ತಾನೆ? ಸಮದರ್ಶನ ಈಕ್ಷತೆ, ಎಲ್ಲೆಡೆ ತುಂಬಿರುವ ಭಗವಂತ ಒಂದೇ ರೀತಿ ಇದ್ದಾನೆ. ಕೇವಲ ಯಾವುದೋ ತನ್ನ ಹೃದಯದಲ್ಲಿ ಮಾತ್ರ ಅಲ್ಲ, ತನ್ನನ್ನು ಹೊರತುಪಡಿಸಿದ ಪ್ರಪಂಚದ ಪ್ರತಿಯೊಂದು ಗಿಡ ಮರ ಕ್ರಿಮಿಕೀಟಗಳಲ್ಲಿಯೂ ಕೂಡ, ವಸ್ತುಗಳಲ್ಲಿಯೂ ಕೂಡ, ಕಾಣುವಂತಹ ಪ್ರತಿಯೊಂದು ಸೊತ್ತುಗಳಲ್ಲೂ ಕೂಡ ಆತ ಈಕ್ಷತೆ ಅಂದ್ರೆ ತನ್ನೊಳಗೇ ನೋಡುತ್ತಾನೆ. ಇದು ಧ್ಯಾನದಲ್ಲಿ ಹೇಳಿದ್ದಾದ್ರಿಂದಾಗಿ ಹೊರಗಡೆ ನೋಡುವುದಲ್ಲ. ಈಕ್ಷತೆ ಆತ್ಮನೇ ಪದ ತನ್ನೊಳಗಿನ ದರ್ಶನವನ್ನ ಹೇಳುತ್ತೆ. ಪರಸ್ಮೈ ಪದ ಪಶ್ಯತಿ, ಹೊರಗಿನಿಂದ ಕಾಣುತ್ತಾನೆ. ಆ ಅಂದ್ರೆ ಅದು ಆತ್ಮನೇ ಪದ ಪರಸ್ಮೈ ಪದದ ಆ ಭಾವವನ್ನ ಗ್ರಹಿಸುವಾಗ ಕೆಲವೊಮ್ಮೆ ಹಾಗೆ ಅರ್ಥ ಮಾಡಿಕೊಳ್ಳುವಾಗ ಹೆಚ್ಚು ಅದರಲ್ಲಿ ಭಾರ ತುಂಬತ್ತೆ. ಅಂದ್ರೆ ಹೇಳ್ಬೇಕು, ಲೋಕದಲ್ಲಿ ಆ ನಿಯಮಗಳು ತುಂಬಾ ಕಮ್ಮಿ. ಆ ಪರಸ್ಮೈ ಪದ ಬಂತು ಅಂದ್ರೆ ಅದು ಆತ್ಮಗಾಮಿ, ಆತ್ಮನೇ ಪದ ಪರಸ್ಮೈ ಪದ ಬಂತು ಅಂದ್ರೆ ಪರಗಾಮಿ, ಆತ್ಮನೇ ಪದ ಬಂತು ಅಂದ್ರೆ ಅದು ಆತ್ಮಗಾಮಿ ಅಂತ ನಮ್ಮ ಇವತ್ತಿನ ಲೋಕದ ಸಂಸ್ಕೃತದ ಬಳಕೆಯಲ್ಲಿ ಇಲ್ಲ. ಆದ್ರೆ ಶಾಸ್ತ್ರದಲ್ಲಿ ಅದನ್ನ ಬಳಸಿದಾಗ ಅದರ ಒಳ ಅರ್ಥ ಇನ್ನಷ್ಟು ಹೆಚ್ಚು ಸ್ಫುರಿಸುತ್ತೆ. ಹಾಗಾಗಿ ಇಲ್ಲಿ ಈಕ್ಷತೆ, ತನ್ನೊಳಗೆ ಭಗವಂತನನ್ನ, ತನ್ನ ನಿಜ ಸುಖವನ್ನ ಹೊಂದುವುದಕ್ಕಾಗಿ ಆತ ಕಾಣ್ತಾನೆ. ಕಾಣುವಾಗ ಅದು ಪರಿಪೂರ್ಣ ದರ್ಶನ ಆಗಬೇಕು. ಆಗ ಮಾತ್ರ ಅದು ಸುಖವು ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯ. ಅವನ ದೃಷ್ಟಿಗೆ ಪರಿಪೂರ್ಣ, ಅವನು ಕಣ್ಣೆಷ್ಟಿದೆ ಅಷ್ಟು ತುಂಬಿಕೊಂಡ್ರೆ ಸಾಕು. ಈ ಆತ್ಮ ಅನ್ನುವ ಶಬ್ದವನ್ನ ಬೇರೆ ಬೇರೆ ಮಂದಿ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬಿಡಿಸಿ ಹೇಳಿದ್ದಿದೆ. ಮಧ್ವಾಚಾರ್ಯರು ಒಟ್ಟು ಈ ಧ್ಯಾನವನ್ನ ಮಾಡಬೇಕಾದಾಗ ಏನ್ ಮಾಡಬೇಕು ಅನ್ನೋದನ್ನ ಧ್ಯೇಯಂ ಆಹ, ಧ್ಯೇಯ ಅಂತಂದ್ರೆ ತಿಳಿಯಲೇಬೇಕಾದಂತಹ, ಧ್ಯಾನಿಸಲೇಬೇಕಾದಂತಹ ಭಗವಂತನ ಸ್ವರೂಪವನ್ನ ಈ ಪದ್ಯದ ಮೂಲಕ ನಿರೂಪಿಸ್ತಾ ಇದ್ದಾರೆ. ಧ್ಯೇಯಂ ಅಂತಂದ್ರೆ ಧ್ಯಾನಿಸಬೇಕಾದ ಭಗವತ್ ಸ್ವರೂಪವನ್ನ ಹೇಳ್ತಿದ್ದಾರೆ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ಅಂತ ನಾವು ಹೇಳಲ್ವಾ? ಅಲ್ಲಿ ಗಾಯತ್ರಿಯನ್ನ ಮಾಡುವಾಗ ದೇವರನ್ನ ಹೇಗೆ ಧ್ಯಾನ ಮಾಡಬೇಕು ಅಂತ ಅದು ಶ್ಲೋಕ ಹೇಳಬೇಕು ಅಂತ ಅಲ್ಲ ಇರುದು. ಕೆಲವೊಂದು ಹುಚ್ಚು ನಮ್ದು, ಶ್ಲೋಕ ಹೇಳಿ ಶ್ಲೋಕ ಹೇಳಬಾರ್ದು ಅಂತಲ್ಲ, ಆದ್ರೆ ಶ್ಲೋಕ ಹೇಳುವುದೇ ತಾತ್ಪರ್ಯ ಅಲ್ಲ. ಶ್ಲೋಕವನ್ನ ಹೇಳುವುದರ ಉದ್ದೇಶ ಏನು ಅಂದ್ರೆ ನಮಗೆ ಧ್ಯಾನ ಮಾಡ್ಲಿಕ್ಕೆ, ಆ ರೀತಿಯಾದ ಭಗವಂತನ ಎಚ್ಚರವನ್ನ ಹೊಂದಲಿಕ್ಕೆ ಶ್ಲೋಕವೊಮ್ಮೆ ಹೇಳಿಕೊಂಡಾಗ ಅರ್ಥ ಮಾಡ್ಕೊಳ್ಳಿಕ್ ಸುಲಭ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೊರತು ಶ್ಲೋಕ ಹೇಳುವುದೇ ಧ್ಯಾನ ಅಲ್ಲ. ಧ್ಯೇಯ ಅಂತಂದ್ರೆ ಅದು ಒಳಗಿನಿಂದ ಚಿಂತಿಸ್ಬೇಕಾದ್ದು, ಒಳಗಿನಿಂದ ಅದರ ಅರ್ಥ ನೆನಪಾಗ್ಬೇಕು. ಆಗ ಅದು ಆ ಸಾರ್ಥಕವಾದ ಚಿಂತನೆ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲೆಲ್ಲೋ ಹೋಗುತ್ತೆ. ಭಗವತ್ ಸ್ವರೂಪವನ್ನ ಹೇಳಿದ್ದು ಸರ್ವಭೂತಸ್ಥಂ, ಎಲ್ಲ ಭೂತಗಳಲ್ಲಿ ನೆಲೆಸಿದ ಆತ್ಮಾನಂ, ಸರ್ವಭೂತಸ್ಥಂ ಆತ್ಮಾನಂ ಪರಮೇಶ್ವರಂ. ಶ್ಲೋಕದಲ್ಲಿ ಸರ್ವಭೂತಸ್ಥಂ ಆತ್ಮಾನಂ ಅಂತಿದೆ. ಅದಕ್ಕೆ ಏನ್ ಅರ್ಥ ಅಂದ್ರೆ ಎಲ್ಲೆಡೆ ತುಂಬಿದ ತನ್ನನ್ನು ಅಂತ ಬಹಳ ಜನ ಆತ್ಮ ಶಬ್ದಕ್ಕೆ ತನ್ನನ್ನೇ ಅಂತ ಅರ್ಥ ಮಾಡಿಕೊಂಡು ಎಲ್ಲದರೊಳಗೆ ನಾನೇ ತುಂಬಿದ್ದೇನೆ, ನನ್ನದ್ರೊಳಗೆ ಎಲ್ಲ ತುಂಬಿದೆ ಅಂತ ಹೀಗೆ ಅರ್ಥ ಮಾಡ್ತಾರೆ. ಹಿಂದೆ ಹೇಗೆ ಹೇಳಿದ್ದಾರೋ ಹಾಗೆ ಮುಂದೆಯೂ ಅರ್ಥ ಮಾಡ್ಬೇಕಲ್ವಾ? ಹಿಂದೆ ಆ ಸುಖವಾಗಿ ಅವನು ಬ್ರಹ್ಮನ ಸ್ಪರ್ಶವನ್ನ ಹೊಂದುತ್ತಾನೆ ಅಂತ ಹೇಳಿ, ಈಗ ಆ ಬ್ರಹ್ಮನು ನಾನೇ ಆಗ್ತೇನೆ ಅಂತ ಹೇಳುವುದು ಹೇಗೆ? ಏವಂ ಪರಮಾತ್ಮನನ್ನು ಯುಂಜನ್, ಪರಮಾತ್ಮನನ್ನ ಸೇರಿ ಹೊಂದಿ, ಪರಮಾತ್ಮ ಆಗಿ ಅಂತ ಹೇಳಲಿಲ್ಲ, ಅಲ್ಲಿ ಭೂತ್ವ ಅಂತ ಹೇಳಲಿಲ್ಲ, ಯುಂಜನ್ ಅಂತ ಹೇಳಿದ್ರು. ಯುಂಜ ಅಂದ್ರೆ ಯುಜುರ್ ಯೋಗಿ, ಯೋಗ ಅಂದ್ರೆ ಸಂಯೋಗ, ಸಂಯೋಗ ಅಂದ್ರೆ ಎರಡು ಬೇರೆ ಬೇರೆ ವಸ್ತುಗಳಿದ್ರೆ ಮಾತ್ರ ಸಂಯೋಗ ಆಗುತ್ತೆ. ಒಂದೇ ಆಗಿರುವ ವಸ್ತುವನ್ನ ಸಂಯೋಗ ಮಾಡುವುದು ಹೇಗೆ? ಒಂದೇ ಆದ ವಸ್ತು ಎರಡಾಗುದೇ ಇಲ್ಲ, ಎರಡಾಗಿದ್ದನ್ನು ಒಂದ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎರಡೇ ಆಗಿದ್ರೆ ಅದನ್ನ ಒಂದ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಒಂದೇ ಆಗಿದ್ರೆ ಅದನ್ನ ಎರಡು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ಮೇಲೆ ಯುಂಜನ್ ಅನ್ನುವ ವಾಕ್ಯದ ಪ್ರಯೋಗವನ್ನೇ ನಾವು ತಪ್ಪು ಅಂತ ಹೇಳ್ಬೇಕಾಗುತ್ತೆ. ಕೃಷ್ಣನ ಮಾತಿನ ಹಿಂದಿನ ಸರದಿಯನ್ನ ಗಮನಿಸ್ತಾ ಬಂದ್ರೆ
ಅಲ್ಲಿ ಎಲ್ಲ ಕಡೆಯಲ್ಲೂ ಬ್ರಹ್ಮ ಅನ್ನೋದು ಉತ್ತಮವಾದ ವಸ್ತು ಅಂತ ಇಷ್ಟು ಬಿಡಿಸಿ ಹೇಳಿದ್ದಾರೆ. ಅವನು ಪ್ರಯತ್ನ ಪಟ್ಟು ಕಳ್ಕೊಳ್ಬೇಕು ಅಂತ ಹೇಳುದಾದ್ರೆ ಬ್ರಹ್ಮ ಏನು ಪ್ರಯತ್ನ ಪಡುದು? ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ಅದು ಬ್ರಹ್ಮ ಆಗತ್ತಾ? ಬ್ರಹ್ಮನಿಗೂ ಪ್ರಯತ್ನ ಪಡಬೇಕು ಅಂತಂದ್ರೆ ಏನ್ ಅರ್ಥ? ಇದು ನಮಗೆ ಅರ್ಥ ಆಗದೆ ಇರುವ ಸಂಗತಿ. ಬ್ರಹ್ಮ ಸಂಸ್ಪರ್ಶಂ. ಯಾರಾದ್ರೆ ಕೇಳಿದ್ರಾ? ಹ್ಮ್. ಸರ್ವಭೂತಾನಿ ಚ ಆತ್ಮನಿ, ಎರಡಕ್ಕೂ ಅರ್ಥ ಬರೆದ್ರು. ಆತ್ಮಾನಂ ಪರಮೇಶ್ವರಂ, ಆತ್ಮನಿ ಪರಮೇಶ್ವರೇ. ಯಾಕಂದ್ರೆ ಗೀತೆಯಲ್ಲೂ ಕೂಡ ಅದು ಉಪನಿಷತ್ತಿನಲ್ಲೂ ಕೂಡ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಅಂತ ಹೇಳಿದ್ದಾರೆ. ಅವನೇ ಕೊಡುವವನು. ಯಾರಿಗೆ ಕೊಡ್ತಾನವನು? ತನಗೆ ತಾನೇ ಕೊಡುವುದನ್ನ ಕೊಡುವುದು ಅಂತ ಹೇಳ್ತಾರ? ನನಗೆ ನಾನೇ ದಾನ ಕೊಟ್ಟೆ, ನನಗೆ ನಾನೇ ತಿಲಕ ಇಟ್ಟೆ, ಸರಿ, ಅದು ದೇಹಕ್ಕೆ ಇಡುವುದನ್ನ ನಾನು ಹೇಳ್ಬೋದು ಅಷ್ಟೇ. ಬಿಟ್ರೆ ಜೀವಕ್ಕೆ ಜೀವವೇ ತನಗೆ ಬೇಕಾದದ್ದನ್ನ ತಾನೇ ಚಿಂತಿಸಿ ತನ್ನ ಅಂದ್ರೆ ಏನು, ಆ ಅಜ್ಞಾನವನ್ನ ಕಳಚಿಕೊಳ್ಳುವುದು ಅಂತಂದ್ರೆ ಸಾಧ್ಯ ಆಗ್ಬೇಕಿತ್ತಲ್ಲ ಈಗಲೇ. ತಾನೇ ಕಳಚಿಕೊಳ್ಳುವುದಾದ್ರೆ ಇಷ್ಟೊತ್ತೆಲ್ಲ ಯಾಕೆ ಒದ್ದಾಡ್ಬೇಕು? ನಮಗೆ ದುಃಖ ಅನುಭವ ಆಗುತ್ತೆ ಆ ಸಾಧನೆಯ ದಾರಿಯಲ್ಲಿ. ಎಷ್ಟು ಕಿರಿಕಿರಿ ಆಗುತ್ತೆ, ಎಷ್ಟು ಒದ್ದಾಟ ಆಗುತ್ತೆ. ಯಾಕಪ್ಪ ಇದು ಬೇಕಿತ್ತು ಅಂತ ಅನಿಸ್ಬಿಡುತ್ತೆ. ಹಾಗೆ ಒಂದು ವೇಳೆ ಅವನು ಸರ್ವ ಸಮರ್ಥನಾಗಿದ್ರೆ ಆತ್ಮಶಬ್ದ ವಾಚ್ಯನಾಗಿ ಜೀವ, ಈ ಧ್ಯಾನ ಮಾಡುವುದು ಇದೆಲ್ಲ ಅರ್ಥ ಇಲ್ಲದ ಸಂಗತಿ. ಯಾರಿಗೆ ಧ್ಯಾನ ಮಾಡುದು? ಯಾರನ್ನ ಧ್ಯಾನ ಮಾಡುದು? ಧ್ಯಾನ ಅಂದ್ರೆ ನಮಕ್ಕಿಂತ ಉತ್ತಮವಾದ ವಸ್ತುವಿನ ಚಿಂತನೆ. ಅವನೇ ಅವನನ್ನ ಧ್ಯಾನ ಮಾಡುವುದು ಅಂತ ಹೇಳ್ತಾರ? ಒಂದೇ ಕಡೆ ಹೇಳಲಿಕ್ಕಾಗುದು, ಅದು ಪರಮಾತ್ಮನ ವಿಷಯದಲ್ಲಿ ಮಾತ್ರ. ನಮ್ಗೆ ಧ್ಯಾನ ಮಾಡುವುದು ಹೇಗೆ ಅಂತ ತೋರಿಸ್ಲಿಕ್ಕೆ ಅವನು ಧ್ಯಾನ ಮಾಡುವ ಪ್ರಕ್ರಿಯೆಗಳನ್ನ ಹೇಳ್ತಾರೆ. ಆದ್ರೆ ಅವನದು ಅವಿದ್ಯೆಯನ್ನ ಕಳ್ಕೊಳ್ಳಿಕ್ಕೆ, ವ್ಯಥೆಯನ್ನ ದೂರ ಮಾಡ್ಲಿಕ್ಕೆ, ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಭಗವಂತ ಯಾವತ್ತೂ ಧ್ಯಾನ ಮಾಡುವುದಿಲ್ಲ. ಅವನ ಧ್ಯಾನದ ಉದ್ದೇಶವೇ ಲೋಕದ ಜನ ಧ್ಯಾನ ಹೇಗ್ ಮಾಡುವುದು ಅಂತ ಕಲೀಲಿ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಅದು ಶಿಕ್ಷಣದ ಧ್ಯಾನ ಹೊರತು ತನ್ಗೆ ತಾನೇ ಪರಿಹಾರ ಏನಾದ್ರೂ ಕಂಡುಕೊಳ್ಬೇಕು ಅನ್ನೋ ಒತ್ತಡದ ಧ್ಯಾನ ಅದು ಅಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ನನಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಆತ್ಮನಿ ಶಬ್ದದಿಂದ ಪರಮಾತ್ಮನನ್ನೇ ತಗೊಳ್ಬೇಕು ಹೊರತು ನಾನೇ ಆ ಸರ್ವಭೂತಗಳನ್ನ ಹೊತ್ತವ ಅನ್ನುವ ಶಬ್ದ ಕೇವಲ ಅದೊಂದು ಆ ಲಾಜಿಕ್ ಮಾಡಿದ್ರೂ ಸೇರಲ್ಲ. ಮತ್ತು ತನ್ನನ್ನು ತಾನು ಆ ರೀತಿ ಯಾವ ರೀತಿಯಿಂದಲೂ ಕಾಣ್ಲಿಕ್ಕೆ ಆಗ್ಲೇ ಇಲ್ಲ. ಶಬ್ದದಿಂದ ಮಾತ್ರ ಅದೊಂದು ರೂಢಿಯಾಗಿ ಬರಬೇಕು ಹೊರತು ಅವನಿಗೆ ನಿಜವಾದ ಆಸರದ ಸುಖ ಪಡಿಲಿಕ್ಕೆ ಹಾಗೇ ಇಲ್ಲ. ಆದ್ರಿಂದಾಗಿ ಆ ಅರ್ಥ ಕೂಡುವುದಿಲ್ಲ ಅನ್ನೋದಕ್ಕೋಸ್ಕರ ಪರಮೇಶ್ವರೇ. ತಂಚ ಪರಮೇಶ್ವರಂ ಬ್ರಹ್ಮ ತೃಣಾದೌ ಐಶ್ವರ್ಯಾದಿನ ಸಾಮ್ಯೇನ ಪಶ್ಯತಿ. ಅಂತಹ ಪರಮೇಶ್ವರನ್ನು ಬ್ರಹ್ಮನಿಂದ ಹಿಡಿದು ತೃಣವಸ್ತುವಿನ ತನಕ ಎಲ್ಲದರಲ್ಲೂ ಕೂಡ ಸಮವಾಗಿ ಕಾಣ್ತಾನೆ. ಸಮದರ್ಶನ ಸಾಮ್ಯೇನ ಪಶ್ಯತಿ. ದೇವರು, ಬ್ರಹ್ಮನಲ್ಲಿರುವ ದೇವರು ದೇವರೇ, ಅಷ್ಟೇ ಶಕ್ತಿ, ಅಷ್ಟೇ ಗುಣ, ಅಷ್ಟೇ ಅಷ್ಟೇ ಅಂದ್ರೆ ನೀನ್ ಇನ್ನು ಒಂದು ಅತ್ಯಂತ ಸೂಕ್ಷ್ಮವಾದ ಹುಲ್ಲಿನ ಕಡ್ಡಿ. ತೃಣ ಅಂದ್ರೆ ಹುಲ್ಲಿನ ಕಡ್ಡಿ. ಹುಲ್ಲಿನ ಕಡ್ಡಿಯಲ್ಲಿ ನೋಡುವ ದೇವರ ಗುಣವು, ನಮ್ಮೊಳಗೆ ಕಾಣುವಂತಹ ದೇವರ ಗುಣವು, ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಎತ್ತರದ ತತ್ವವೆನಿಸಿದಂತಹ ಬ್ರಹ್ಮನಲ್ಲಿರುವಂತಹ ದೇವರ ಗುಣವು ಸಮಾನ. ಅದು ದೇಶ ಕಾಲ ಗುಣದಿಂದ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಡೆಯಲ್ಲೂ ಒಂದೇ ತೆರನಾಗಿರುತ್ತೆ ಹೊರತು ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಆ ಏನ್ ಹೇಳುದು, ಅದನ್ನ ಶಬ್ದದಿಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಜಗತ್ತಿನಲ್ಲಿ ನೋಡಿದ ಎಲ್ಲಾ ಸಂಗತಿಗಳಿಗಿಂತ ವಿಚಿತ್ರ ಅದು. ನಾವಲ್ಲ ಅಂತ ನಮಗೆ ಸ್ಪಷ್ಟ ಗೊತ್ತು. ತಚ್ಚೋಕ್ತಂ. ಇದು ಈ ಅರ್ಥವನ್ನ ಆತ್ಮಾನಂ ಅನ್ನೋದಕ್ಕೆ ಪರಮೇಶ್ವರ, ಆತ್ಮಾನಂ ಅನ್ನೋದಕ್ಕೆ ಆತ್ಮನಿ ಅನ್ನೋದಕ್ಕೆ ಪರಮೇಶ್ವರೇ ಅಂತ ನೀವು ಅರ್ಥ ಮಾಡಿ ನಮ್ಗೇನ್ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದೀರಾ? ಅಲ್ಲಪ್ಪ.
ನಾನು ಹೇಳುದು ಬೇಡ, ಲೋಕದಲ್ಲಿರುವ ಶ್ಲೋಕವನ್ನೇ ಗಮನಿಸಿ. ಆತ್ಮಾನಂ ಸರ್ವಭೂತೇಷು ಭಗವಂತಮಿವ ಭಗವಂತಮವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಸ್ಪಷ್ಟವಾಗಿ ಸರ್ವಭೂತೇಷು ಅವಸ್ಥಿತಂ ಆತ್ಮಾನಂ ಭಗವಂತಂ, ನಾನು ಭಗವಾನ್ ಅಲ್ಲ ಅಂತ ನಮ್ಗೆ ಇಲ್ಲೇ ಗೊತ್ತಿದೆ. ಮುಂದ್ಯಾವತ್ತು ಆಗುವ ಪ್ರಸಂಗವನ್ನು ಹೇಳಿದ್ದಲ್ಲ, ಈಗ ಹೇಳಿದ್ದು. ಎಲ್ಲ ಭೂತಗಳ ಒಳಗೆ ಭಗವಾನ್ ಎನಿಸಿದಂತಹ ಆತ್ಮ, ಅಲ್ಲಿ ಜೀವನನ್ನು ಹೇಳಿದ್ದಲ್ಲ. ಎಲ್ಲಾ ಜೀವಿಗಳು ಕೂಡ ಭಗವಾನ್ ಎನಿಸಿದ ಆತ್ಮನಲ್ಲಿ ಇದೆ. ಇದು ಲೋಕದಲ್ಲಿ ಪ್ರಸಿದ್ಧ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಬೇಡಪ್ಪ, ನಿಂಗೆ ಮರ್ತು ಹೋಗುತ್ತೆ ಅಂದ್ರೆ ಸ್ವಲ್ಪ ಹಿಂದಿನದ್ದು ನೆನ್ಪು ಮಾಡ್ಕೊ, ಮುಂದಿನದ್ದು ನೆನ್ಪು ಮಾಡಿಸ್ತೇನೆ ಮತ್ತೆ ಮುಂದೆ. ಸಮಂ ಸರ್ವೇಷು ಭೂತೇಷು, ಎಲ್ಲ ಭೂತಗಳಲ್ಲೂ ಒಂದೇ ರೀತಿಯಾಗಿ ಇದ್ದಾನೆ. ತಿಷ್ಠಂತಂ, ಯಾರನ್ನ? ತಿಷ್ಠಂತಂ ಪರಮೇಶ್ವರಂ, ಎಲ್ಲ ಭೂತಗಳೊಳಗೆ ನಿಂತವನು ಪರಮೇಶ್ವರ. ಓ, ಹಾಗಾದ್ರೆ ಪರಮೇಶ್ವರನನ್ನು ಹೇಳಿದ್ದು. ಅದು ಪರಮೇಶ್ವರ ಅನ್ನೋ ವಿಷಯದಲ್ಲಿಯೂ ಕೂಡ ಹಿಂದೆ ಹಲವು ಬಾರಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ವಿಭರ್ತಿ ಅವ್ಯಯಮೀಶ್ವರ ಅನ್ನುವಲ್ಲಿ ಎಲ್ಲಾ ಕಡೆಯಲ್ಲಿ ಈಶ್ವರ ಶಬ್ದಕ್ಕೆ ಅದು ಗುಣವಾಚಕ ಶಬ್ದ ಹೊರತು ವ್ಯಕ್ತಿವಾಚಕ ಶಬ್ದ ಅಲ್ಲ ಅಂತ ನಮಗೆ ಸ್ವಲ್ಪ ಸಂಸ್ಕೃತದ ಪರಿಜ್ಞಾನ ಇದ್ರೆ, ಲೋಕದಲ್ಲಿ ಆ ಶಬ್ದವನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಈ ಶಬ್ದಗಳ ಬಳಕೆಯ ವಿಷಯದಲ್ಲಿ ನಮಗೆ ಸ್ವಲ್ಪ ಲೋಕರೂಢಿ ಎಲ್ಲ ಗೊತ್ತಿದ್ರೆ ಮಾತ್ರ ಶಾಸ್ತ್ರದ ಹಿನ್ನೆಲೆ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸುಲಭ ಆಗುತ್ತೆ. ಆದ್ರಿಂದಾಗಿ ಅದು ಭಗವಂತನನ್ನೇ ಹೇಳಿದ ಶಬ್ದ ಹೊರತು ಬೇರೆ ಯಾರನ್ನೋ ಹೇಳಿದ ಶಬ್ದ ಅಲ್ಲ ಅಂತ ಸ್ಪಷ್ಟ ಆಯ್ತು. ಸರಿ, ಹಾಗಿದ್ರೆ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಅನ್ನುವಲ್ಲಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಸಿಕ್ಕಿತು. ಸರ್ವಭೂತೇಷು ಸ್ಥಿತಂ ಪರಮಾತ್ಮಾನಂ ಅಂತ ಗೀತಾ ತಾತ್ಪರ್ಯ ಕೆಳಗಡೆ ಅಲ್ಲೇ ಕಾಣಿಸ್ತಿದೆ. ಬ್ರಹ್ಮಣಿ ಭೂತಂ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಸರ್ವಭೂತೇಷು ಸ್ಥಿತಂ, ಎಲ್ಲ ಭೂತಗಳಲ್ಲೂ ನೆಲೆಸಿದಂತಹ ಪರಮಾತ್ಮನನ್ನು ಧ್ಯಾನಯೋಗಿಯಾದವನು ಎಲ್ಲ ಕಡೆ ಒಂದೇ ತೆರನಾಗಿದ್ದಾನೆ ಅಂತ ಕಾಣುತ್ತಾನೆ. ಯೋಗಯುಕ್ತಾತ್ಮ ಸಮದರ್ಶನ ಸರ್ವತ್ರ ಭಗವಂತಂ ಈಕ್ಷತೆ, ಎಲ್ಲೆಡೆ ತುಂಬಿದ ಭಗವಂತನನ್ನು, ಎಲ್ಲದರೊಳಗೆ ತುಂಬಿದ ಭಗವಂತನನ್ನು, ತನ್ನೊಳಗೆ ಇರುವ ಅವನೇ ಎಲ್ಲದರೊಳಗೆ ಇದ್ದಾನೆ ಅನ್ನುವುದನ್ನು ತಿಳ್ಕೊಳ್ತಾನೆ ಅಂತ ಒಟ್ಟು ಆ ಶ್ಲೋಕದ ಭಾವ. ನಾಳೆ ಮುಂದಿನ ಶ್ಲೋಕದ ಭಾವಕ್ಕೆ ಇನ್ನು ಸ್ವಲ್ಪ ವಿಮರ್ಶೆಯ ಜೊತೆಗೆ ಈ ಈ ಶ್ಲೋಕದ ವಿಮರ್ಶೆಯ ಜೊತೆಗೆ ಸಾಗೋಣ ಅಂತ ಹೇಳ್ತಾ ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣಮಸ್ತು.